ಇವತ್ತೇನು ನಾನು ಈ ಕಾನ್ಫಿಡೆಂಟಾಗಿ ಯೂಟ್ಯೂಬ್ ಮಾಡ್ತಿದ್ದೀನಲ್ಲ, ಅದಕ್ಕೆ ಕಾರಣ ಮೊದಲನೇದಾಗಿ ಕಿಚ್ಚ ಸುದೀಪ್ ಫ್ಯಾನ್ಸ್ ಆಗಿದ್ದರು. ಅದಾದಮೇಲೆ ಪುನೀತ್ ರಾಜ್ಕುಮಾರ್ ಅವರ ಫ್ಯಾನ್ಸ್ ಎತ್ಕೊಂಡು ಹೋದರು. ಅದಾದಮೇಲೆ ನನ್ನನ್ನು ಮೇಲೆ ಎತ್ಕೊಂಡು ಹೋಗಿದ್ದು ಡಿ ಬಾಸ್ ಅವರ ಫ್ಯಾನ್ಸ್ ಅಂತಲೇ ಹೇಳ್ಬೋದು. ಅಂದರೆ ನೋಡಿ, ನಾನೀಗ ಸಕ್ಸಸ್ಫುಲ್ ಯೂಟ್ಯೂಬರ್ ಅಂತ ನಾನು ಮಾತಾಡ್ಕೊಳ್ತಿರುವಂಥದ್ದಲ್ಲ, ಆದರೆ ನನಗೆ ಕಾನ್ಫಿಡೆನ್ಸ್ ಇದೆಯಲ್ಲ ನಾನೊಬ್ಬ ಯೂಟ್ಯೂಬರ್ ಅಂತ ಹೇಳ್ಕೊಳ್ಳೋದಕ್ಕೆ, ಅದಕ್ಕೆಲ್ಲ ಕಾರಣ ನೀವೇ ಆಗಿರುವಂಥದ್ದು. ಹಲೋ ಗೈಸ್, ವೆಲ್ಕಮ್ ಟು KBB ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡಿಕೊಟ್ಟಿರುವಂಥದ್ದು ಆಬ್ವಿಯಸ್ಲಿ ನಮ್ಮ ಕನ್ನಡ ಸಿನಿಮಾದ ಅಪ್ಕಮಿಂಗ್ ಸಿನಿಮಾಸ್ ಬಗ್ಗೆ ನಾನಿಲ್ಲಿ ಮಾತಾಡಿಕೊಟ್ಟಿರುವಂಥದ್ದು. ಅದರಲ್ಲೂ ಕೂಡ ಇಲ್ಲಿ ಕಿಚ್ಚ ಸುದೀಪ್ ಅವರು ಹಾಗೆಯೇ ಡಿ ಬಾಸ್ ಅವರ ಒಂದು ಸಿನಿಮಾಸ್ ಬಗ್ಗೆನೇ ಆಗಿರುವಂಥದ್ದು. ಈ ಲೈನಪ್ ಏನಿದೆ, ಅಪ್ಡೇಟ್ ಏನಿದೆ, ಈ ಒಂದು ವಿಡಿಯೋ ಏನಿದೆ, ಇವರಿಬ್ಬರ ಬಗ್ಗೆನೇ ಆಗಿರುವಂಥದ್ದು. ಅಂದರೆ ಕಿಚ್ಚುದಚ್ಚು ಅಂದರೆ ಈ ಒಂದು ಸೇರಿಸೋದಕ್ಕೆ ಯಾರು ನೋಡ್ತೀರಾ ಅಂತ ದಯವಿಟ್ಟು ಕಮೆಂಟ್ ತಿಳಿಸಿ. ಆ್ಯಂಡ್ ಹೇಟರ್ಸ್ ಆಬ್ವಿಯಸ್ಲಿ ಇದ್ದೇ ಇರ್ತಾರೆ ಅಂತಲೇ ಹೇಳ್ಬೋದು. ಎಲ್ಲರೂ ಅವರ ಪರ್ಸ್ನಲ್ ಒಪಿನಿಯನ್ಸ್ ಆಗಿರುವಂಥದ್ದು, ನಾನು ಜಾಸ್ತಿ ಮಾತಾಡೋದಕ್ಕೆ ಹೋಗಲ್ಲ ಅಂತಲೇ ಹೇಳ್ಬೋದು. ಆದರೆ ಈಗ ಈ ಒಂದು ವಿಡಿಯೋದಲ್ಲಿ ಅಪ್ಡೇಟ್ಸ್ ಬಗ್ಗೆ ಮಾತ್ರ ಮಾತಾಡೋಣ ಅಂತ ಹೇಳ್ತಾ, ಸೊ ಗೈಸ್ ಏನೇನು ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇದಾಗಿ ಮಾತಾಡೋದಾದರೆ, ಇವತ್ತು ನನ್ನ ಹುಡುಗಿ ಏನು ಆಬ್ವಿಯಸ್ಲಿ ನಾನು ಏನೇನು ಮದುವೆ ಆಗಿಕೊಟ್ಟಿದ್ದೀನಲ್ಲ, ಆ ಒಂದು ಹುಡುಗಿ ಇವತ್ತು ಡೆವಿಲ್ ಸಿನಿಮಾನ ಏನೋ ಒಂದು ಎಕ್ಸೈಟ್ಮೆಂಟಲ್ಲಿ, ಅಂದರೆ ನಾನು ರಿವ್ಯೂ ಎಲ್ಲ ಮಾಡೋದಲ್ಲ, ನನ್ನ ಯೂಟ್ಯೂಬ್ ವಿಡಿಯೋ ಯಾವಾಗಲೂ ನೋಡುವಂಥ ಒಂದು ಹುಡುಗಿ ಆಗಿರುವಂಥದ್ದು. ಸೊ ನನಗೆ ಕಾನ್ಸ್ಟೆಂಟಾಗಿ ಸಪೋರ್ಟ್ ಕೊಡ್ತಿರೋವಂಥ ಹುಡುಗಿ ಆಗಿರುವಂಥದ್ದು. ಸೊ ಅವಳಿವತ್ತು ನಾನು ಈ ಥರ ಸಪೋರ್ಟ್ ಮಾಡ್ತಿರೋದ್ರೆ ಒಂದು ಡೆವಿಲ್ ಸಿನಿಮಾ ನೋಡಬೇಕು ಅಂತ ಇವತ್ತು ಡೆವಿಲ್ ಸಿನಿಮಾ ನೋಡ್ಕೊ ಬಂದಿದ್ದಾಳೆ. ಆ್ಯಂಡ್ ಅವಳಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ. ಅಂದರೆ ಏನು ಕಿಂಡಲ್ ಕ್ಯಾರೆಕ್ಟರು ಅಂತ ಹೇಳ್ತಿರೋವಂಥದ್ದು. ಅಂದರೆ ಯಾರೇ ಬಂದ್ರೂ ಏನೇ ಒಂದು ಕ್ವಶನ್ ಕೇಳಿದ್ರು ಕೂಡ ಕಿಂಡಲ್ ಮಾಡೋ ರೀತಿ ಆನ್ಸರ್ ಮಾಡ್ತಿರೋದ್ರಿಂದ ತುಂಬಾ ಎಂಜಾಯ್ ಮಾಡಿಕೊಂಡು ಈ ಸಿನಿಮಾನ ನೋಡಿದಾಳೆ ಅಂತ ಹೇಳ್ಬೋದು. ನಾನು ತುಂಬಾ ಎಕ್ಸೈಟ್ಮೆಂಟಲ್ಲೇ ನನ್ನ ಹತ್ರ ಬಂದು ಸಿನಿಮಾ ತುಂಬ ಅದ್ಭುತವಾಗಿದೆ ಅಂತಲೂ ಕೂಡ ಹೇಳಿದ್ದಾನೆ ಅಂತ ಹೇಳ್ಬೋದು. ಅಂದರೆ ಈ ಚಾಟ್ಸ್ ಏನು ನೋಡ್ತೀರಾ, ನಿಮಗೆ ಅರ್ಥ ಆಗ್ತಿರ್ಬೋದು ಅಂತಲೇ ಅನ್ಕೊತೀನಿ. ಆ್ಯಂಡ್ ಇನ್ನೊಂದು ವಿಷಯ ಏನಂತಂದರೆ, ಈ ಒಂದು ಸಿನಿಮಾದಲ್ಲಿ ನಿಮಗೆ ಪಾರ್ಟ್ 2 ಬರುತ್ತೆ ಇಲ್ವ ಅಂತ. ಈಗ ಅದಕ್ಕೆ ನಾನು ಹೇಳಿದ್ದು ಅಪ್ಕಮಿಂಗ್ ಸಿನಿಮಾಸ್ನ ಲೈನಪ್ ಬಗ್ಗೆ ನಾನು ಇಲ್ಲಿ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು. ನೋಡಿ, ಅಪ್ಕಮಿಂಗ್ ಸಿನಿಮಾ ಏನಿದೆ, ನೀವೀಗ ನನ್ನನ್ನು ಒಂದು ಪರ್ಸ್ನಲಿ ಕೇಳೋದಾದರೆ, ನೋಡಿ ನನಗೇನು ಅನ್ನಿಸ್ತಿದೆ ಅಂತಂದರೆ, ಡೆವಿಲ್ 2 ಬಗ್ಗೆ ಒಪ್ಕೊಳ್ಳೋವಂಥ ಚಾನ್ಸಸ್ ಇದೆ. ಈ ಒಂದು ಸಕ್ಸಸ್ ರೀತಿಯೇ ತೊಗೊಂಡು ಆಚೆ ಅವ್ರು ಬಂದರೆ ಆದಷ್ಟು ಬೇಗ ಅವ್ರು ಆಚೆ ಬರಲಿ ಅಂತ ನಾವು ಬೇಡ್ಕೊಳ್ಳೋಣ ಅಂತ ಹೇಳ್ಬೋದು. ಆದರೆ ಇಲ್ಲಿ ಇವ್ರು ಆಚೆ ಬಂದ ತಕ್ಷಣ ಒಪ್ಕೊಳ್ಳುವಂಥದ್ದು ಡೆವಿಲ್ 2 ಸಿನಿಮಾನ ಬಗ್ಗೆನೇ ಆಗಿರುವಂಥದ್ದು. ಅದಲ್ಲಲ್ಲ ಅಂತ ಅಂದರೆ, ಪ್ರೇಮ್ ಅವ್ರ ಜೊತೆ KVN ಪ್ರೊಡಕ್ಷನ್ ಬರಲ್ಲ ಇಲ್ಲಿ, ಪ್ರೇಮ್ ಅವ್ರ ಜೊತೆ ಅಪ್ಕಮಿಂಗ್ ಸಿನಿಮಾ ಆಗಿರುತ್ತೆ. ಇಲ್ಲಿ ಏನಿದ್ರು ಈ ಪ್ರೇಮ್ ಅವರ ಆಪ್ಷನ್ ಹೋಗಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಪ್ರೇಮ್ ಅವರು ಸ್ವತಃ ಡಿ ಬಾಸ್ ಅವ್ರ ಜೊತೆ ಸಿನಿಮಾ ಮಾಡಬೇಕು ಅಂತ ತುಂಬಾ ಆಸೆ ಪಟ್ಟಿರುವಂಥದ್ದು. ಅದಕ್ಕೋಸ್ಕರನೇ KVN ಅವರು ಈ ಡಿಸ್ಟ್ರಿಬ್ಯೂಷನ್ನ ತೊಗೊಂಡಿರುವಂಥದ್ದು. ಮೇನ್ಲಿ ಈ ಡಿಸ್ಟ್ರಿಬ್ಯೂಷನ್ ಸಕ್ಸಸ್ಫುಲ್ ಆಗೋದಕ್ಕೆ KVN ಅವರೇ ಕಾರಣ ಆಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೊಂದು ವಿಷಯ, ಡಿ ಬಾಸ್ ಅವರ ಸೆಲೆಬ್ರಿಟೀಸ್, ಈ ಒಂದು ಸಿನಿಮಾಗೆ ಮೇನ್ ಸಕ್ಸಸ್ ಡಿ ಬಾಸ್ ಅವರ ಸೆಲೆಬ್ರಿಟೀಸಿಂದ ಸಿಕ್ಕಿರುವಂಥದ್ದು. ಆ್ಯಂಡ್ ನಮ್ಮಂಥ ಯೂಟ್ಯೂಬರ್ ಎಷ್ಟು ಹೇಳಿದ್ರು ಒಂದು ಎಕ್ಸೈಟ್ಮೆಂಟ್ ಲೆವೆಲ್ ಇರುತ್ತೆ ಬಿಟ್ಟರೆ, ಆದರೆ ಸೆಲೆಬ್ರಿಟೀಸ್ ಹೇಳಿದಾಗ ಅದರ ಎಕ್ಸೈಟ್ಮೆಂಟ್ ಲೆವೆಲ್ ಬೇರೆಯೇ ಅಂತಲೇ ಹೇಳ್ಬೋದು. ಆ್ಯಂಡ್ ಅಪ್ಕಮಿಂಗ್ ಸಿನಿಮಾಸ್ ಬಗ್ಗೆ ಕೇಳಿದ್ರೆ ನನಗೆ ಗೊತ್ತಿರುವಂಥದ್ದು ಡೈರೆಕ್ಟಾಗಿ ಪ್ರೇಮ್ ಅವ್ರ ಹತ್ರ ಹೋಗ್ತಾರೆ. ಅದಲ್ಲ ಅಂತಂದರೆ ಡೆವಿಲ್ 2ನ ಒಪ್ಕೊಳ್ಳುವಂಥ ಫುಲ್ ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಈಗ ಫುಲ್ ಸ್ವಿಂಗಲ್ಲಿ ಹೋಗ್ತಿರೋದು ಡೆವಿಲ್ ಆಗಿರುವಂಥದ್ದು. ಅಪ್ಕಮಿಂಗ್ ಸಿನಿಮಾ ಅಂತಲೇ ಇದ್ರೆ ಅದು ಡೆವಿಲ್ಲೇ ಆಗಿರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ನೋಡಿ, ತುಂಬಾ ಲೈನಪ್ಸ್ ನಾವು ಹಿಂದೆ ಏನು ಮಾತಾಡಿದ್ವಿ ಅದೆಲ್ಲ ಇನ್ನು ಮುಂದೆ ಆಗುತ್ತೋ ಇಲ್ಲ ನನಗೆ ಗೊತ್ತಿಲ್ಲ. ಯಾಕೆಂದರೆ ಇಲ್ಲಿ ಬೇರೆ ಲೈನಪ್ ಹೊಸದಾಗಿ ಸ್ಟಾರ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಹೇಳಿರೋವಂಥದ್ದು ಪ್ರೇಮ್ ಅವ್ರದ್ದು ಹಾಗೆಯೇ ಇಲ್ಲಿ ಪ್ರಕಾಶ್ ವೀರ್ ಅವರ ಸಿನಿಮಾನ ಒಪ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಅದಲ್ಲದೇ ಹೇಳೋದಾದರೆ, ತೆಲುಗು ಇಂಡಸ್ಟ್ರಿಯಿಂದ ಅಥವಾ ತಮಿಳ್ ಇಂಡಸ್ಟ್ರಿಯಿಂದ ಒಬ್ಬರು ಡೈರೆಕ್ಟರ್ಸ್ನ ಬರ್ತಾರೆ. ಅದು ನಿಮಗೆ ಅಪ್ಕಮಿಂಗ್ ಡೇಸಲ್ಲಿ ನಾನು ಹೇಳ್ತೀನಿ ಅಂತಲೇ ಹೇಳ್ಬೋದು. ಅಂದರೆ ಬೇರೆ ರಾಜ್ಯದ ಒಪ್ಕೊಳ್ಳೋವಂಥ ಚಾನ್ಸಸ್ ಇರುತ್ತೆ. ಇದು ತುಂಬ ಟೈಮ್ ಆದಮೇಲೆ, ಅಂದರೆ ಇನ್ನು ಅವ್ರು ಆಚೆ ಬಂದಮೇಲೆ ಅವ್ರ ಒಪಿನಿಯನ್ ಚೇಂಜ್ ಆಗುವಂಥ ಚಾನ್ಸಸ್ ಇರ್ಬೋದು. ಯಾಕೆಂದರೆ ಅವ್ರು ಯಾವಾಗಲೂ ಹಾಗೇನೆ ಕನ್ನಡಿಗರಿಗೆ ಆಪರ್ಚುನಿಟಿ ಫಸ್ಟ್ ಕೊಡಿ ಅಂತ ಹೇಳಿನೇ ಈಗ ಹೀರೋಯಿನಿಗೆ ಆ ಒಂದು ಆಪರ್ಚುನಿಟಿ ಬಂದಿರೋವಂಥದ್ದು. ಸೊ ಹೀಗಿರಬೇಕಾದ್ರೆ ಅವ್ರು ಆ ಥರ ಆಚೆ ಒಪ್ಕೊಳ್ಳೋದು ಕೂಡ ಡೌಟೇ ಆಗಿರೋವಂಥದ್ದು. ಸೊ ಇಲ್ಲಿ ಫಸ್ಟ್ ಕನ್ನಡ ಫೋಕಸ್ ಇರುತ್ತೆ. ಒಂದು ಪ್ರೇಮ್ ಅವರಾಗಿರುವಂಥದ್ದು ನನಗೆ ಗೊತ್ತಿರೋವಂಥದ್ದು 100% ಪ್ರೇಮ್ ಅವ್ರ ಜೊತೆ ಸಿನಿಮಾ ಮಾಡ್ತಾರೆ ಅಂತ ಆಗಿರುವಂಥದ್ದು. ಆದರೆ ಡೆವಿಲ್ 2 ಅಂದರೆ ಡೆವಿಲ್ ಸಿನಿಮಾ ಏನಿದೆ ಫುಲ್ ಸ್ವಿಂಗಲ್ಲಿ ಇರೋದ್ರಿಂದ ಡೆವಿಲ್ 2 ಆದಷ್ಟು ಬೇಗ ಬರೋವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಅದೇ ಒಂದು ಫ್ಲೋ ಅಲ್ಲಿ ಬರೋವಂಥ ಚಾನ್ಸಸ್ ಇರುತ್ತೆ ಅಂತ ನನಗೆ ಅನ್ನಿಸ್ತಿರೋವಂಥದ್ದು. ಈ ಎರಡರ ಬಗ್ಗೆ ಮಾತಾಡಬೇಕಾದ್ರೆ ಬೇರೆ ಒಂದು ಈ ಕಿತಾಪತಿ ಇರೋವಂಥ ಒಂದು ವಿಷಯಗಳನ್ನ ಇಲ್ಲಿ ಮಾತಾಡೋದು ಬೇಡ. ಅವ್ರ ಜೊತೆ ಅಂತ ಇವ್ರ ಜೊತೆ ಅಂತ ಮಾತಾಡೋದು ಬೇಡ. ಯಾಕೆಂದರೆ ಅಪ್ಕಮಿಂಗ್ ಡೇಸಲ್ಲಿ ನಾನೇ ನಿಮಗೆ ಕ್ಲಾರಿಫೈ ಮಾಡ್ತೀನಿ ಅಂತಲೇ ಹೇಳ್ಬೋದು. ಈಗ ಮಾರ್ಕ್ ನಾಳೆ ಸಾಂಗ್ ರಿಲೀಸ್ ಆಗಿ ಕೊಟ್ಟಿದೆ. ಇದ್ರದ್ದು ಆಬ್ವಿಯಸ್ಲಿ ಎಲ್ಲ ಫುಲ್ ಕ್ಯಾರೆಕ್ಟರ್ಸ್ನ ಕಂಪ್ಲೀಟ್ ಲಿಸ್ಟ್ ಬಂದಿದೆ ಅಂತಲೇ ಹೇಳ್ಬೋದು. ಅದರಲ್ಲಿ ಡ್ರ್ಯಾಗನ್ ಮಂಜು ಅವರ ಕ್ಯಾರೆಕ್ಟರ್ ಕೂಡ ಇದೆ ಅಂತ ಗೊತ್ತಾದಾಗ ನಮಗೆ ತುಂಬಾ ಖುಷಿ ಆಯ್ತು ಅಂತಲೇ ಹೇಳ್ಬೋದು. ಅವ್ರ ಜೊತೆ ಇನ್ಕ್ಲೂಡ್ ಅಲ್ಲ ಅಂದ್ರೂ ಕೂಡ ಕ್ಯಾರೆಕ್ಟರ್ ಇಂಟ್ರೊಡಕ್ಷನಲ್ಲಿ ಇವ್ರನ್ನ ಕೂಡ ಇನ್ಕ್ಲೂಡ್ ಮಾಡಿರೋದು ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಎಲ್ಲ ತಮಿಳು ಆ್ಯಕ್ಟರ್ಸು ಬೇರೆ ಬೇರೆ ರಾಜ್ಯದ ಆ್ಯಕ್ಟರ್ಸ್ ಇರಬೇಕಾದ್ರೆ ನಮ್ಮ ಕನ್ನಡ ಒಂದು ಹೀಗಿಂದ ಉಟ್ಕೊಂಡಿರೋಂಥ ಒಂದು ಟ್ಯಾಲೆಂಟ್ ಅಂತಲೇ ಹೇಳ್ಬೋದು. ಸೊ ಇವ್ರನ್ನ ಇನ್ವಾಲ್ವ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಹೀಗಿರಬೇಕಾದ್ರೆ ಇನ್ನೊಂದು ವಿಷಯ ನಾನು ಇಲ್ಲಿ ಮೆನ್ಷನ್ ಮಾಡಿಬಿಡ್ತೀನಿ. ನಾಳೆ ಸಾಂಗ್ ಕೊಟ್ಟಿರುವಂಥದ್ದು. ಆ್ಯಂಡ್ ಈ ಸಾಂಗ್ನ ರಿಯಾಕ್ಟ್
ನೋಡೋದಕ್ಕೆ ನಾನಂತೂ ಕಾಯ್ತಾ ಇದ್ದೀನಿ. ನೀವು ರೆಡಿಯಾಗಿರಿ, ಸಬ್ಸ್ಕ್ರೈಬ್ ಎಲ್ಲ ಮಾಡಿಕೊಂಡು. ಆ ಸಾಂಗು ಬಂದು ಒಂದು ಆಬ್ವಿಯಸ್ಲಿ ನೀವು ಯಾವ ರೀತಿ ನನಗೆ ಫಸ್ಟ್ ಸಪೋರ್ಟ್ ಕೊಟ್ಟಿರುವಂಥದ್ದು ರಕ್ಕ ರಕ್ಕಮ್ಮ, ಈ ಒಂದು ರಕ್ಕಮ್ಮ ಈ ಒಂದು ಸಾಂಗ್ ನನ್ನ ಒಂದು ಈ ಚಾನಲಲ್ಲಿ ಫಸ್ಟ್ ವೈರಲ್ ಆಗಿರುವಂಥದ್ದು. ಅದನ್ನು ಹಾಗೇ ಪುನೀತ್ ರಾಜ್ಕುಮಾರ್ ಅವರ ಈ ಸಿನಿಮಾಸ್ಗೆ ಸಪೋರ್ಟ್ ಸಿಕ್ತು ಅಂತಲೇ ಹೇಳ್ಬೋದು. ಹಾಗೇ ಡಿ ಬಾಸ್ ಅವ್ರ ಫ್ಯಾನ್ಸ್ ಅದನ್ನು ಮೇಲಕ್ಕೆ ತೊಗೊಂಡೋದ್ರು ಅಂತಲೇ ಹೇಳ್ಬೋದು. ಇವತ್ತೇನು ನಾನು ಈ ಕಾನ್ಫಿಡೆಂಟಾಗಿ ಯೂಟ್ಯೂಬ್ ಮಾಡ್ತಿದ್ದೀನಲ್ಲ, ಅದಕ್ಕೆ ಕಾರಣ ಮೊದಲನೇದಾಗಿ ಕಿಚ್ಚ ಸುದೀಪ್ ಫ್ಯಾನ್ಸ್ ಆಗಿದ್ದರು, ಅದಾದಮೇಲೆ ಪುನೀತ್ ರಾಜ್ಕುಮಾರ್ ಅವರ ಫ್ಯಾನ್ಸ್ ಎತ್ಕೊಂಡೋದ್ರು, ಅದಾದಮೇಲೆ ನನ್ನನ್ನು ಮೇಲೆ ಎತ್ಕೊಂಡೋಗಿದ್ದು ಡಿ ಬಾಸ್ ಅವರ ಫ್ಯಾನ್ಸ್ ಅಂತಲೇ ಹೇಳ್ಬೋದು. ಅಂದರೆ ನೋಡಿ, ನಾನೀಗ ಸಕ್ಸಸ್ಫುಲ್ ಯೂಟ್ಯೂಬರ್ ಅಂತ ನಾನು ಮಾತಾಡ್ಕೊಳ್ತಿರುವಂಥದ್ದಲ್ಲ, ಆದರೆ ನನಗೆ ಕಾನ್ಫಿಡೆನ್ಸ್ ಇದೆಯಲ್ಲ ನಾನೊಬ್ಬ ಯೂಟ್ಯೂಬರ್ ಅಂತ ಹೇಳ್ಕೊಳ್ಳೋದಕ್ಕೆ, ಅದಕ್ಕೆಲ್ಲ ಕಾರಣ ನೀವೇ ಆಗಿರುವಂಥದ್ದು. ಅದಕ್ಕೆ ಫ್ಯಾನ್ ವಾರ್ ಬೇಡ, ನಾನು ಪುನೀತ್ ರಾಜ್ಕುಮಾರ್ ಅವ್ರು ಹೇಳಿದಾಗೇ ಫ್ಯಾನ್ ವಾರ್ ಬೇಡ, ನಾನು ಯಾವಾಗಲೂ ನೀವು ಒಂದು ಕೊಟ್ಟಿರೋಂಥ ಸಪೋರ್ಟಿಗೆ ಋಣೆ ಆಗಿರ್ತೀನಿ ಅಂತ ಹೇಳ್ಬೋದು. ಹಾಗೆಯೇ ನಾಳೆ ಮಸ್ತ್ ಮಲೈಕಾ ಅನ್ನೋ ಒಂದು ವೀಡಿಯೋನ ನೋಡಿ ಎಂಜಾಯ್ ಮಾಡೋಣ ಅಂತ ಹೇಳ್ಬೋದು. ಆ್ಯಂಡ್ ಇದಿಷ್ಟು ನನಗೆ ಹೇಳಕ್ಕಿದ್ದು ಈ ವಿಡಿಯೋದಲ್ಲಿ. ನಿಮಗೆ ಏನಿಸ್ತದೆ ವಿಡಿಯೋ ಕಮೆಂಟ್ ಸೆಕ್ಷನ್ ನಿಲ್ಲಿಸಿ ಅಂತ ಹೇಳ್ತಾ ಇದ್ದೀನಿ. ಇಶ್ಯೂ ನಿಮ್ಮಲ್ಲಿ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್. ನಾನು ಏನೇನು ಟೆಕ್ ಯೂಸ್ ಮಾಡ್ತಿದ್ದೀನಿ ಅದೆಲ್ಲ ನಿಮಗೆ ಒಂದು ವೀಡಿಯೋ ಮುಖಾಂತರ ಬರುತ್ತೆ ಆದಷ್ಟು ಬೇಗ. ನೋಡೋಣ ಅಪ್ಕಮಿಂಗ್ ಡೇಸಲ್ಲಿ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ. ಆ್ಯಂಡ್ ಎಷ್ಟು ಜನಕ್ಕೆ ಗೊತ್ತು ನಾನು ಯಾವ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತೀನಿ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಯಾಕೆಂದರೆ ಇದೊಂದು ಫನ್ ಗ್ಯಾಜೆಟ್ ಆಗಿರುವಂಥದ್ದು.